ಹಾಯ್, ಗುಡ್ ಮಾರ್ನಿಂಗ್. ಮಹೇಶ್ ಕ್ರಿಕೆಟ್ ಪಾಟ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ನಡೆದಂಥ LSC ಮತ್ತು CSK IPLನ ಪಂದ್ಯ. ಈ ಪಂದ್ಯದ ಬಗ್ಗೆ ಒಂದಿಷ್ಟು ರಿವ್ಯೂ ಮತ್ತು ಹೈಲೈಟ್ಸ್ಗಳನ್ನ ಹೇಳಲಿಕ್ಕೆ ಬಂದಿದ್ದೇನೆ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಓಕೆ, ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಓಕೆ, ನಿನ್ನೆ ನಡೆದಂಥ LSC ಮತ್ತು CSK ತಂಡದ ನಡುವೆ ನಡೆದಂಥ ಒಂದು ಮ್ಯಾಚ್. ಈ ಮ್ಯಾಚ್ನಲ್ಲಿ LSC ತಂಡವು ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿತು. CSK ತಂಡವು ಮೊದಲು ಬ್ಯಾಟಿಂಗ್ ಅನ್ನು ಮಾಡಿ 176 per 6 176 ರನ್ ಗಳಿಸಿ 6 ವಿಕೆಟ್ ಕಳೆದುಕೊಂಡು 20 ಓವರ್ಗಳಲ್ಲಿ 176 ರನ್ ಗಳಿಸಿ ಒಂದು ಬೃಹತ್ತಾದಂತಹ ಒಂದು ಮೊತ್ತವನ್ನು ಟಾರ್ಗೆಟ್ ಅನ್ನು ನೀಡಿತು. ಅದರಲ್ಲಿ ಅಜಿಂಕ್ಯ ರಹಾನೆ 36, ರವೀಂದ್ರ ಜಡೇಜಾ 57, ಮೊಯಿನ್ ಅಲಿ 30, ಧೋನಿ ಅವರು ಕೊನೆಯದಾಗಿ ಭರ್ಜರಿ ಸಿಕ್ಸರ್ ಬೌಂಡ್ರಿಗಳು ಸಿಡಿಸುವುದರ ಮೂಲಕ 9 ಬಾಲ್ಗಳಲ್ಲಿ 28 ರನ್ಗಳನ್ನು ಗಳಿಸಿದರು. USC ಬೌಲಿಂಗ್. LSC ತಂಡದವರ ಬೌಲಿಂಗ್ ಹೇಗಿತ್ತಪ್ಪ ಅಂದರೆ, ಮೊಹಸಿನ್ ಖಾನ್ ಅವರು 1 ವಿಕೆಟನ್ನು ತೆಗೆದುಕೊಂಡರು ಮತ್ತು ಯಶ್ ಠಾಕೂರ್ ಅವರು 1 ವಿಕೆಟನ್ನು ತೆಗೆದುಕೊಂಡರು. ಕೃಣಾಲ್ ಪಾಂಡ್ಯ ಅವರು 2 ವಿಕೆಟ್ಗಳನ್ನು ತೆಗೆದುಕೊಂಡರು. ರವಿ ಬಿಷ್ಣೋಯ್ ಅವರು 1 ವಿಕೆಟ್ಗಳನ್ನು ತೆಗೆದುಕೊಂಡರು. ಸ್ಟಾಯ್ನಿಸ್ ಅವರು 1 ವಿಕೆಟ್ನ ತೆಗೆದುಕೊಂಡರು. ಒಂದು CSK ತಂಡದ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಮಾಡೋಕ್ಕೆ ಅವು ಬೌಲರ್ಸ್ಗಳು ಒಂದಿಷ್ಟು ಅಡ್ಡಿಪಡಿಸಿದರು. ಒಂದು ಉತ್ತಮವಾದಂಥ ಬೌಲಿಂಗ್ ಅನ್ನ ಹಾಕಿ CSK ತಂಡದ ಒಂದು ಬ್ಯಾಟಿಂಗ್ನ ಬೆನ್ನೆಲುಬನ್ನು ಮುರಿದರು ಅಂತಲೇ ಹೇಳಬೇಕು. LSC ತಂಡವು ಆ ಟಾರ್ಗೆಟ್ ಅನ್ನ ಚೇಸ್ ಮಾಡುವಲ್ಲಿ ಒಂದು ಯಶಸ್ವಿ ಆಯಿತು ಅಂತಾನೆ ಹೇಳಬೇಕು. ಓಕೆ, ಈ LSC ತಂಡವು ಬ್ಯಾಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಡಿಕಾಕ್ ಅವರು ಒಂದು ಅರ್ಧಶತಕ ಮತ್ತು KL ರಾಹುಲ್ ಅವರ ಒಂದು ವಿಜಯದ ಹೋರಾಟ, ಅವರು ಒಂದು ಅರ್ಧಶತಕ ಗಳಿಸಿದರು ಮತ್ತು ಬುರಾನ್ ಅವರು ಕೊನೆಗೆ ಮ್ಯಾಚ್ ಅನ್ನು ಫಿನಿಶ್ ಅನ್ನು ಮಾಡಿದರು. LSC ತಂಡವು ಕೊನೆಯದಾಗಿ 180 ರನ್ ಗಳಿಸಿ ಒಂದು 8 ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸಿತು. ಇನ್ನೂ ಒಂದು ಓವರ್ ಬಾಕಿ ಇರುವಂತೆ LSC ತಂಡವು ವಿಜಯದ ಪತಾಕೆಯನ್ನು ಹಾರಿಸಿತು. CSK ತಂಡದ ಪರ ಬಾಲಿಂಗ್ನಲ್ಲಿ ಮಿಂಚಿದ್ದು ಪತಿ ರಾಣಾ 1 ವಿಕೆಟ್ ಅನ್ನು ತೆಗೆದುಕೊಂಡರು ಮತ್ತು ಮುಸ್ತಫಿಜರ್ ಅವರು, ರೆಹಮಾನ್ ಅವರು 1 ವಿಕೆಟ್ಗಳನ್ನ ಅಷ್ಟೇ ತೆಗೆದುಕೊಳ್ಳಲು ಶಕ್ತರಾದರು. ಈ CSK ಬೌಲಿಂಗ್ನಲ್ಲಿ ಈ ಇಬ್ಬರು ಒಂದಿಷ್ಟು ಹರಸಾಹಸ ಪಟ್ಟರೂ ಸಹ ಮ್ಯಾಚ್ ಅನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಲಿಲ್ಲ CSK ತಂಡವು. ಇಲ್ಲಿ LSC ತಂಡವು ಒಂದು ಬೃಹತ್ತಾದಂತಹ ಒಂದು ಭರ್ಜರಿ ಆದಂಥ ಜಯವನ್ನು 8 ವಿಕೆಟ್ಗಳಿಂದ ಗೆದ್ದುಕೊಂಡಿತು ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು KL ರಾಹುಲ್ ಅವರಿಗೆ ಕೊಡಲಾಯಿತು. ಈ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ಓಕೆ, ಥ್ಯಾಂಕ್ ಯು, ಬಾಯ್.